ಪಂಡ್ರಾಪುರದ ಪಕ್ಕ ನಡೆದಂಥ ಒಂದು ನೈಜ ಘಟನೆ ಆಧರಿಸಿ ಕನ್ನಡ ಚಿತ್ರರಂಗದ ಮೈಲಿಗಲ್ಲು ಭಕ್ತ ಕುಂಬಾರ ಸಿನಿಮಾ. ನಮಗೀಗ ಘೋರ ಗೊತ್ತಿಲ್ಲ. ಘೋರ ಕುಂಬಾರ ಅಂದ್ರೆ ರಾಜ್ಕುಮಾರ ಕಣ್ಮುಂದಕ್ಕೆ ಬರ್ತಾರೆ ಈಗ. ಅಷ್ಟು ಮನೋಜ್ಞ ಅಭಿನಯ ಅವ್ರದ್ದು, ಅಷ್ಟೊಂದು ತನ್ಮಯತೆ, ತಾಧ್ಯಾತ್ಮತೆ. ಕಲಾವಿದರು ಎಲ್ಲರೂ ಆಗ್ತಾರೆ. ಈಗ ತುಂಬ ಕಲಾವಿದರು ಇದ್ದಾರೆ. ಈಗ ಕಲಾವಿದರು ಅಂದರೆ ಭಾಳ ಜನ ಮನೇಲಿ ಸ್ಪೀಕರ್ ಇಟ್ಕೊಂಡು ಸಾಂಗ್ ಸಖತ್ತಾಗಿ ಆಡ್ತಾರೆ. ಮನೇಲಿ ಸ್ಪೀಕರ್ ಇಟ್ಕೊಬಿಟ್ಟಾರೆ, ರೂಮಲ್ಲಿ ಬಾಗಿಲು ಉಚ್ಕೊಂಡು ಆಡ್ತಾರೆ. ಪಾಪ ಇಲ್ಲ ಆಡ್ರಪ್ಪ ಅಂದರೆ ಆಡೋದಿಲ್ಲ. ಅವ್ರು ಚೆನ್ನಾಗಿ ನೋಡಿದ್ರೆ ಆಡೋಕ್ಕಾಗಲ್ಲ ನನಗೆ ಅಂತಾರೆ. ಯಾವಾಗ ಒಬ್ಬ ಕಲಾವಿದ ಆ ಕಲೆಯನ್ನು ಅನುಭವಿಸೋದು ಕಲ್ತ್ಕೊಂಡ್ಬಿಡ್ತಾನೋ, ಅದನ್ನು ಹೃದಯಂತರಂಗಕ್ಕೆ ತಗೊಳ್ತಾನೋ, ಅವನು ಎಲ್ಲಿ ಬೇಕಾದ್ರೆ ಆಡ್ತಾನೆ. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ವರನಟ ಅಂತಾಗ ವರ ನಮ್ಮ ಕನ್ನಡ ನಾಡಿಗೆ, ಈ ಕನ್ನಡ ಚಿತ್ರರಂಗಕ್ಕೆ, ಕರುನಾಡಿಗೆ ಸಿಕ್ಕದಂಥ ವರ. ಈ ಭಾಳ ಜನರದ್ದು ಏನು ಗೊತ್ತಾ ಸಣ್ಣತನ, ಸರ್ ರಾಜ್ಕುಮಾರ್ ಎಂಥ ಕಲಾವಿದರು ಅಂದರೆ ಅವರಿಂದ ನಮಗೇನು ಸಿಕ್ಕದೆ, ಏನು ಮಾಡಮ್ಮ ಇವ್ರಿಗೆ ಅಂದರೆ ಅವರು ಫಿಲಮಲ್ಲಿ ಮಾಡಿ ದುಡ್ಡು ಸಂಪಾದನೆ ಮಾಡಿ ಇವ್ರಿಗೆಲ್ಲ 500 ರೂಪಾಯಿ ಹಂಚ್ಬೇಕಾಗಿತ್ತಂತ. ಚೆನ್ನೇಗೌಡ ಮಾಸ್ಟ್ರು ಒಳ್ಳೆಯವರು ಅಂದರೆ ಮಳಗ್ದವ್ರಿಗೆ ಅಭಿಮಾನ ಅನ್ಬೇಕೆ ಹೊರತು ಚೆನ್ನೇಗೌಡ ಮಾಸ್ಟ್ರು ನಮ್ಗೇನು ಕೊಟ್ಟರು ಅಂದರೆ ಏನು ಕೊಡ್ಬೇಕು ನಿಮಗೆ? ಅದೇನು ಕೊಡಬೇಕು? ಊರ್ನ ಹೆಸರು ಉಳಿಸ್ಕೊಂಡು ಹೋದ್ರಲ್ಲಿ ಸಾಕಲ್ವೇ ಅಂದರೆ ನಮ್ಮೂರಿಗೇನು ಉಪಯೋಗ? ನೀನೇನು ಉಪಯೋಗ ಮಾಡ್ತಾ ಇದ್ದೀವಿ ಊರಿಗೆ? ಊರಿಗೆ ಉಪಯೋಗ ಕೇಳಬೇಕಾಗಿರೋದು ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯ. ನಿಮ್ಮ ತಾವು ಓಟ್ ಹಾಕ್ಸ್ಕೊಂಡು ಮೋಸ ಮಾಡಿದ್ರೆ ಅವ್ನು ಕೇಳಬೇಕು, ಮೇಟ್ರನ್ನೆಲ್ಲ ಕೇಳೋದು. ನೀನು ನಮ್ಮೂರಿಗೆ ಉಪಯೋಗ ಏನು ಅಂದರೆ ಹೆಸರು ತಂದು ಬೆಸಳಿ ಸರೌಂಡಿಂಗ್ ಹೋದ್ರೆ ಮರಳಿಗ ಅಂದ ಇಟ್ಗೆ ನಿಮ್ಮೂರು ಮೇಟ್ರ್ ನಂಗೆ ಗೊತ್ತು ಅಂದ್ರಲ್ಲ, ಅಷ್ಟು ಸಾಕು, ಅಭಿಮಾನ ಇಟ್ಕವ. ಅದು ಬಿಟ್ಬಿಟ್ಟು ಅವ್ರು ನಮಗೇನು ಕೊಟ್ಟರು ಅಂದರೆ ಎಲ್ಲರೂ ದುಡ್ಡು ಹಂಚುಕೆ ನಿಂತಿದ್ದಾರೆ. ಆಗ ನಿಮ್ಮ ದುಡ್ಡು ಯಾರ್ಯಾರಿಗೆ ಹಂಚಿದ್ದಾರೆ ಪುಣ್ಯಾತ್ಮರ? ಯೋಚಿಸ್ಬೇಕಲ್ಲ. ಅಂದರೆ ಎಂಥ ಬುದ್ಧಿವಂತರು ಹುಟ್ಟವ್ರು ಗೊತ್ತಾ ಜಗತ್ತಲ್ಲಿ. ಕತೆ ಮಾಡೋಕೆ ಹೋಗಿ ನಮ್ಮನೆ ಕ್ಯಾರಪೇಟೆಗೆ ಮನುಷ್ಯನಿಗೆ ದುರಾಸೆ ಇರಬಾರ್ದು ಅಂತ ನಾನು ಹೇಳ್ಬಿಟ್ಟು ಕತೆ ಮುಗಿಸಿದ್ರೆ 2,000 ಹಿಡ್ಕ ಕೊಟ್ಬಿಟ್ಟು ಇರ್ಲಿ ಇಟ್ಕೊಂಡು ಹೋಗು, ದುರಾಸೆ ಇರಬಾರ್ದು ಅಂತ ಅವನು ಬೇರೆ. ಕತೆ ಮಾತಾಡ್ರು ಕಾಸು ಕೊಡೋ ಮಾರೆ, ನೀನು ಯಾಕೋ 2,000 ಹಿಡ್ಕೊಂಡು ನನಗೆ ದುರಾಸೆ ಇರಬಾರ್ದು ಅಂತೀಯ. ನೀನೇನು ಕೊಡ್ತೀನಿ ಅಷ್ಟು ದುಡ್ಡು ಕೊಡು, ಅದು ಬಿಟ್ಬಿಟ್ಟು 2,000 ಮಡಿಕಲಿ ಅಂತ ಹೇಳಿದಾರೆ ನಿನಗದ. ಇದು ನನ್ನ ದುರಾಸೆ ಅಲ್ಲ, ಅದರಲ್ಲೂ 2 ಹಿಡ್ಕಮ್ಮ ಅಂದಲ್ಲ, ಅದು ನಿನ್ನ ದುರಾಸೆ, ನಂದಲ್ಲ ಅದು. ಯಾಕೆ ನಾನು ಬರುವಾಗೆ ಇಷ್ಟು ಕೊಡು ಅಂತ ಮಾತಾಡ್ಕೊ ಬಂದಾಯ್ತು. ಅದ್ರ ಮ್ಯಾಲ್ ಕೊಡು ಜಾಸ್ತಿ ಎನ್ನೋಸಿಯ ಅಂತ ಕೇಳಿದ್ರೆ ಅದು ನನ್ನ ದುರಾಸೆ. ನೀನು ನಮ್ಮ ಅಪ್ಪನ ತಿದ್ದಿಗೆ ಬಂದು ಹರಿಕತೆ ಮಾಡಿ ಇಷ್ಟು ಕೊಡ್ತೀನಿ ಅಂದ್ಬಿಟ್ಟು 2 ಹಿಡ್ಕತ್ತೀನಿ ಅಂದರೆ ಅದು ನಿನ್ನ ದುರಾಸೆ ಆಯ್ತದಕ್ಕ ನಾ ಕೊಡಪ್ಪ. ಏನ್ರೇ ಆ ಬುದ್ಧಿವಂತರು ಆಗ್ಬಿಟ್ರಿ, ಇಷ್ಟೊಂದು ಬುದ್ಧಿವಂತರು ನೀವು. ಕೆಲವನ್ನ ನೋಡಿ ಸಂತೋಷ ಪಡ್ಬೇಕ್ರಿ. ನನ್ನ ಗ್ರಾಮದ ಹಿರಿಮೆ ಅಂದರೆ ನಮ್ಮೂರು ಹುಡುಗ ಒಬ್ಬ ರ್ಯಾಂಕ್ ತೆಗೆದು ಅವನು ಅಮೆರಿಕ